ಬೆಂಗಳೂರು. ಚಾಮರಾಜಪೇಟೆಯ ಮನೆಯೊಂದರ ಒಡೆ ಯಾವ ರೀತಿಯಾಗಿ ನೀರು ನುಗ್ಗಿ ಅವಾಂತರ ಆಗಿತ್ತು, ಮನೆಯವರೆಲ್ಲರೂ ಕೂಡ ಪರದಾಡ್ತಾ ಇರುವಂತಹ ಸಂದರ್ಭ ಬಂದಿದೆ, ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಚಾಮರಾಜಪೇಟೆಯಲ್ಲೇ ವಿದ್ಯುತ್ ಕಂಬ ಬಿದ್ದು ಸಾಕಷ್ಟು ಸಮಸ್ಯೆ ಉಲ್ಬಣ ಆಗುತ್ತಿದೆ. ಚಾಮರಾಜಪೇಟೆಯಲ್ಲಿ ಮರ ಬಿದ್ದು ಹಲವು ಅವಾಂತರ ಆಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಚಾಮರಾಜಪೇಟೆಯ 2ನೇ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಕರೆಂಟ್ ಕಂಬದ ಮೇಲೆ ಕೂಡ ಇಲ್ಲಿ ಮರದ ಕೊಂಬೆ ಬಿದ್ದಿರುವಂತದ್ದು. ಕರೆಂಟ್ ಕಂಬದ ಮೇಲೆ ಬಿದ್ದಂತಹ ಪರಿಣಾಮ ಕಂಪ್ಲೀಟ್ ಆಗಿ ಈ ಒಂದು ಏರಿಯಾದಲ್ಲಿ ನಿನ್ನೆಯಿಂದಲೂ ಕೂಡ ಕರೆಂಟ್ ಇಲ್ಲ. ಜೊತೆಗೆ ಅದರ ಕೆಲ ಭಾಗದಲ್ಲಿ ಪಾರ್ಕಿಂಗ್ ಮಾಡಿರುವಂತಹ ವೆಹಿಕಲ್ ಗಳ ಮೇಲೆ, ದ್ವಿಚಕ್ರ ವಾಹನದ ಮೇಲೂ ಕೂಡ ಇದೀಗ ಮರದ ಕೊಂಬೆ ಬಿದ್ದಿರುವಂತದ್ದು. ಇದರಿಂದ ದ್ವಿಚಕ್ರ ವಾಹನ ಹಾಗೂ ಒಂದು ಕಾರ್ಗೆ ಕೂಡ ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಬಟ್ ಇದು ಸಮಸ್ಯೆ ಏನಂದ್ರೆ, ನಿನ್ನೆ ಸಂಜೆ 5 ಗಂಟೆಗೆ ಕರೆಂಟ್ ಕಂಬದ ಮೇಲೆನೆ ಬೃಹತ್ ಆಗಿರುವಂತಹ ಮರದ ಕೊಂಬೆ ಬೀಳುತ್ತೆ. ಬಟ್ ಇದುವರೆಗೂ ಕೂಡ ಅದನ್ನು ತೆರವು ಮಾಡುವಂತಹ ಕೆಲಸ ಒಂದು ಕಡೆ ಆಗಿಲ್ಲ. ಮತ್ತೊಂದು ಕಡೆಯಲ್ಲಿ ಈ ಒಂದು ಏರಿಯಾದಲ್ಲಿ ಕಂಪ್ಲೀಟ್ ಆಗಿ ವಿದ್ಯುತ್ ಪೂರೈಕೆ ಸ್ಥಗಿತ ಆಗಿರೋದ್ರಿಂದ ಇಲ್ಲಿರುವಂತಹ ಜನರು ಕೂಡ ಇದೀಗ ಸಮಸ್ಯೆಗೆ ಸಿಲುಕಿದ್ದಾರೆ. ಇಲ್ಲಿ ಮೊದಲಿಗೆ ಇಲ್ಲಿ ಜನರು ನಿನ್ನೆಯಿಂದಲೂ ಕೂಡ ಕರೆಂಟ್ ಇಲ್ಲದೆ ದಿನ ಕಳೆಯುವಂತಹ ಪರಿಸ್ಥಿತಿ ಈ ಭಾಗದ ಇಲ್ಲಿ ವಾಸ ಮಾಡ್ತಿರುವಂತಹ ಜನರದ್ದು. ಇಲ್ಲಿರುವಂತಹ ಜನರನ್ನೇ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಎಷ್ಟೊತ್ತಿಗೆ ಬಿತ್ತು ಸರ್? ಸರ್ 5:15 ಬಿದ್ದಿದೆ ಸರ್. ಸಾಯಂಕಾಲ 5:15 ಬಿತ್ತು. ಯಾರಾದ್ರೂ ಓಡಾಡ್ತಿದ್ರೆ ಹೆಂಗೆ? ಇಲ್ಲಿ ಯಾರು ಇರಲಿಲ್ಲ, ಮಳೆ ಬೇರೆ ಇತ್ತಲ್ಲ, ಯಾರು ಇರಲಿಲ್ಲ. ಈಗ ಕರೆಂಟ್ ಇಲ್ವಾ? ಇಲ್ಲ ಸರ್, ಸಾಯಂಕಾಲ 5:15 ಇಲ್ಲ ಕರೆಂಟ್. ಏನು UPS ಇದೆ, ಅದರಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀವಿ. ವೆಹಿಕಲ್ ಗಳೆಲ್ಲ ಯಾರ್ದು ಸರ್? ಅಲ್ಲಿ ವೆಹಿಕಲ್ ಟ್ರಾವೆಲ್ಸ್ ಅವ್ರದ್ದಿದೆ ಸರ್. ಆ ಟೈಮ್ಲಿ ಶಾರ್ಟ್ ಸರ್ಕ್ಯೂಟ್ ಯಾವ್ದು ಹಾಗೆ. ನಿನ್ನೆ ಸಂಜೆ 5 ಗಂಟೆಗೆ ಆ ಒಂದು ಕಂಬದ ಮೇಲೆ ಬೃಹತ್ ಆಗಿರುವಂತಹ ಮರದ ಕೊಂಬೆ ಬಿದ್ದಿರುವಂತದ್ದು. ಇವತ್ತಿಗೂ ಕೂಡ ಈ ಕ್ಷಣ ಕೂಡ ತೆರವು ಮಾಡದಂತಹ ಪರಿಣಾಮ ಇನ್ನು ಕೂಡ ಇವರಿಗೆ ಇಲ್ಲಿರುವಂತಹ ವಾಸ ಮಾಡ್ತಿರುವಂತಹ ಜನರ ಮನೆಗಳಿಗೆ ಕರೆಂಟ್ ಪೂರೈಕೆ ಕೂಡ ತಾತ್ಕಾಲಿಕವಾಗಿ ಸ್ಥಗಿತ ಆಗಿರೋದ್ರಿಂದ ಈ ಭಾಗದ ಜನರು ಕೂಡ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಾಮರಾಜಪೇಟೆಯ ಮನೆಯೊಂದರ ಒಡೆ ಯಾವ ರೀತಿಯಾಗಿ ನೀರು ನುಗ್ಗಿ ಅವಾಂತರ ಆಗಿತ್ತು, ಮನೆಯವರೆಲ್ಲರೂ ಕೂಡ ಪರದಾಡ್ತಾ ಇರುವಂತಹ ಸಂದರ್ಭ ಬಂದಿದೆ, ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಚಾಮರಾಜಪೇಟೆಯಲ್ಲೇ ವಿದ್ಯುತ್ ಕಂಬ ಬಿದ್ದು ಸಾಕಷ್ಟು ಸಮಸ್ಯೆ ಉಲ್ಬಣ ಆಗುತ್ತಿದೆ. ಚಾಮರಾಜಪೇಟೆಯಲ್ಲಿ ಮರ ಬಿದ್ದು ಹಲವು ಅವಾಂತರ ಆಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಚಾಮರಾಜಪೇಟೆಯ 2ನೇ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಕರೆಂಟ್ ಕಂಬದ ಮೇಲೆ ಕೂಡ ಇಲ್ಲಿ ಮರದ ಕೊಂಬೆ ಬಿದ್ದಿರುವಂತದ್ದು. ಕರೆಂಟ್ ಕಂಬದ ಮೇಲೆ ಬಿದ್ದಂತಹ ಪರಿಣಾಮ ಕಂಪ್ಲೀಟ್ ಆಗಿ ಈ ಒಂದು ಏರಿಯಾದಲ್ಲಿ ನಿನ್ನೆಯಿಂದಲೂ ಕೂಡ ಕರೆಂಟ್ ಇಲ್ಲ. ಜೊತೆಗೆ ಅದರ ಕೆಲ ಭಾಗದಲ್ಲಿ ಪಾರ್ಕಿಂಗ್ ಮಾಡಿರುವಂತಹ ವೆಹಿಕಲ್ ಗಳ ಮೇಲೆ, ದ್ವಿಚಕ್ರ ವಾಹನದ ಮೇಲೂ ಕೂಡ ಇದೀಗ ಮರದ ಕೊಂಬೆ ಬಿದ್ದಿರುವಂತದ್ದು. ಇದರಿಂದ ದ್ವಿಚಕ್ರ ವಾಹನ ಹಾಗೂ ಒಂದು ಕಾರ್ಗೆ ಕೂಡ ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಬಟ್ ಇದು ಸಮಸ್ಯೆ ಏನಂದ್ರೆ, ನಿನ್ನೆ ಸಂಜೆ 5 ಗಂಟೆಗೆ ಕರೆಂಟ್ ಕಂಬದ ಮೇಲೆನೆ ಬೃಹತ್ ಆಗಿರುವಂತಹ ಮರದ ಕೊಂಬೆ ಬೀಳುತ್ತೆ. ಬಟ್ ಇದುವರೆಗೂ ಕೂಡ ಅದನ್ನು ತೆರವು ಮಾಡುವಂತಹ ಕೆಲಸ ಒಂದು ಕಡೆ ಆಗಿಲ್ಲ. ಮತ್ತೊಂದು ಕಡೆಯಲ್ಲಿ ಈ ಒಂದು ಏರಿಯಾದಲ್ಲಿ ಕಂಪ್ಲೀಟ್ ಆಗಿ ವಿದ್ಯುತ್ ಪೂರೈಕೆ ಸ್ಥಗಿತ ಆಗಿರೋದ್ರಿಂದ ಇಲ್ಲಿರುವಂತಹ ಜನರು ಕೂಡ ಇದೀಗ ಸಮಸ್ಯೆಗೆ ಸಿಲುಕಿದ್ದಾರೆ. ಇಲ್ಲಿ ಮೊದಲಿಗೆ ಇಲ್ಲಿ ಜನರು ನಿನ್ನೆಯಿಂದಲೂ ಕೂಡ ಕರೆಂಟ್ ಇಲ್ಲದೆ ದಿನ ಕಳೆಯುವಂತಹ ಪರಿಸ್ಥಿತಿ ಈ ಭಾಗದ ಇಲ್ಲಿ ವಾಸ ಮಾಡ್ತಿರುವಂತಹ ಜನರದ್ದು. ಇಲ್ಲಿರುವಂತಹ ಜನರನ್ನೇ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಎಷ್ಟೊತ್ತಿಗೆ ಬಿತ್ತು ಸರ್? ಸರ್ 5:15 ಬಿದ್ದಿದೆ ಸರ್. ಸಾಯಂಕಾಲ 5:15 ಬಿತ್ತು. ಯಾರಾದ್ರೂ ಓಡಾಡ್ತಿದ್ರೆ ಹೆಂಗೆ? ಇಲ್ಲಿ ಯಾರು ಇರಲಿಲ್ಲ, ಮಳೆ ಬೇರೆ ಇತ್ತಲ್ಲ, ಯಾರು ಇರಲಿಲ್ಲ. ಈಗ ಕರೆಂಟ್ ಇಲ್ವಾ? ಇಲ್ಲ ಸರ್, ಸಾಯಂಕಾಲ 5:15 ಇಲ್ಲ ಕರೆಂಟ್. ಏನು UPS ಇದೆ, ಅದರಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀವಿ. ವೆಹಿಕಲ್ ಗಳೆಲ್ಲ ಯಾರ್ದು ಸರ್? ಅಲ್ಲಿ ವೆಹಿಕಲ್ ಟ್ರಾವೆಲ್ಸ್ ಅವ್ರದ್ದಿದೆ ಸರ್. ಆ ಟೈಮ್ಲಿ ಶಾರ್ಟ್ ಸರ್ಕ್ಯೂಟ್ ಯಾವ್ದು ಹಾಗೆ. ನಿನ್ನೆ ಸಂಜೆ 5 ಗಂಟೆಗೆ ಆ ಒಂದು ಕಂಬದ ಮೇಲೆ ಬೃಹತ್ ಆಗಿರುವಂತಹ ಮರದ ಕೊಂಬೆ ಬಿದ್ದಿರುವಂತದ್ದು. ಇವತ್ತಿಗೂ ಕೂಡ ಈ ಕ್ಷಣ ಕೂಡ ತೆರವು ಮಾಡದಂತಹ ಪರಿಣಾಮ ಇನ್ನು ಕೂಡ ಇವರಿಗೆ ಇಲ್ಲಿರುವಂತಹ ವಾಸ ಮಾಡ್ತಿರುವಂತಹ ಜನರ ಮನೆಗಳಿಗೆ ಕರೆಂಟ್ ಪೂರೈಕೆ ಕೂಡ ತಾತ್ಕಾಲಿಕವಾಗಿ ಸ್ಥಗಿತ ಆಗಿರೋದ್ರಿಂದ ಈ ಭಾಗದ ಜನರು ಕೂಡ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಾಮರಾಜಪೇಟೆಯ ಮನೆಯೊಂದರ ಒಡೆ ಯಾವ ರೀತಿಯಾಗಿ ನೀರು ನುಗ್ಗಿ ಅವಾಂತರ ಆಗಿತ್ತು, ಮನೆಯವರೆಲ್ಲರೂ ಕೂಡ ಪರದಾಡ್ತಾ ಇರುವಂತಹ ಸಂದರ್ಭ ಬಂದಿದೆ, ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಚಾಮರಾಜಪೇಟೆಯಲ್ಲೇ ವಿದ್ಯುತ್ ಕಂಬ ಬಿದ್ದು ಸಾಕಷ್ಟು ಸಮಸ್ಯೆ ಉಲ್ಬಣ ಆಗುತ್ತಿದೆ.
ಚಾಮರಾಜಪೇಟೆಯಲ್ಲಿ ಮರ ಬಿದ್ದು ಹಲವು ಅವಾಂತರಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಚಾಮರಾಜಪೇಟೆಯ 2ನೇ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಕರೆಂಟ್ ಕಂಬದ ಮೇಲೆ ಕೂಡ ಇಲ್ಲಿ ಮರದ ಕೊಂಬೆ ಬಿದ್ದಿರುವಂತದ್ದು. ಕರೆಂಟ್ ಕಂಬದ ಮೇಲೆ ಬಿದ್ದಂತಹ ಪರಿಣಾಮ ಕಂಪ್ಲೀಟ್ ಆಗಿ ಈ ಒಂದು ಏರಿಯಾದಲ್ಲಿ ನಿನ್ನೆಯಿಂದಲೂ ಕೂಡ ಕರೆಂಟ್ ಇಲ್ಲ. ಜೊತೆಗೆ ಅದರ ಕೆಲ ಭಾಗದಲ್ಲಿ ಪಾರ್ಕಿಂಗ್ ಮಾಡಿರುವಂತಹ ವೆಹಿಕಲ್ ಗಳ ಮೇಲೆ, ದ್ವಿಚಕ್ರ ವಾಹನದ ಮೇಲೂ ಕೂಡ ಇದೀಗ ಮರದ ಕೊಂಬೆ ಬಿದ್ದಿರುವಂತದ್ದು. ಇದರಿಂದ ದ್ವಿಚಕ್ರ ವಾಹನ ಹಾಗೂ ಒಂದು ಕಾರ್ಗೆ ಕೂಡ ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಬಟ್ ಇದು ಸಮಸ್ಯೆ ಏನಂದ್ರೆ ನಿನ್ನೆ ಸಂಜೆ 5 ಗಂಟೆಗೆ ಕರೆಂಟ್ ಕಂಬದ ಮೇಲೆನೆ ಬೃಹತ್ ಆಗಿರುವಂತಹ ಮರದ ಕೊಂಬೆ ಬೀಳುತ್ತೆ. ಬಟ್ ಇದುವರೆಗೂ ಕೂಡ ಅದನ್ನು ತೆರವು ಮಾಡುವಂತಹ ಕೆಲಸ ಒಂದು ಕಡೆ ಆಗಿಲ್ಲ. ಮತ್ತೊಂದು ಕಡೆಯಲ್ಲಿ ಈ ಒಂದು ಏರಿಯಾದಲ್ಲಿ ಕಂಪ್ಲೀಟ್ ಆಗಿ ವಿದ್ಯುತ್ ಪೂರೈಕೆ ಸ್ಥಗಿತ ಆಗಿರೋದ್ರಿಂದ ಇಲ್ಲಿರುವಂತಹ ಜನರು ಕೂಡ ಇದೀಗ ಸಮಸ್ಯೆಗೆ ಸಿಲುಕಿದ್ದಾರೆ. ಇಲ್ಲಿ ಮೊದಲಿಗೆ ಇಲ್ಲಿ ಜನರು ನಿನ್ನೆಯಿಂದಲೂ ಕೂಡ ಕರೆಂಟ್ ಇಲ್ಲದೆ ದಿನ ಕಳೆಯುವಂತಹ ಪರಿಸ್ಥಿತಿ ಈ ಭಾಗದ ಇಲ್ಲಿ ವಾಸ ಮಾಡ್ತಿರುವಂತಹ ಜನರದ್ದು. ಇಲ್ಲಿರುವಂತಹ ಜನರನ್ನೇ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಎಷ್ಟೊತ್ತಿಗೆ ಬಿತ್ತು ಸರ್? ಸರ್ 5:15 ಬಿದ್ದಿದೆ ಸರ್. ಸಾಯಂಕಾಲ 5:15 ಬಿತ್ತು. ಯಾರಾದ್ರೂ ಓಡಾಡ್ತಿದ್ರೆ ಹೆಂಗೆ? ಇಲ್ಲಿ ಯಾರು ಇರಲಿಲ್ಲ, ಮಳೆ ಬೇರೆ ಇತ್ತಲ್ಲ, ಯಾರು ಇರಲಿಲ್ಲ. ಈಗ ಕರೆಂಟ್ ಇಲ್ವಾ? ಇಲ್ಲ ಸರ್, ಸಾಯಂಕಾಲ 5:15 ಇಲ್ಲ ಕರೆಂಟ್. ಏನು UPS ಇದೆ, ಅದರಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀವಿ. ವೆಹಿಕಲ್ ಗಳೆಲ್ಲ ಯಾರ್ದು ಸರ್? ಅಲ್ಲಿ ವೆಹಿಕಲ್ ಟ್ರಾವೆಲ್ಸ್ ಅವ್ರದ್ದಿದೆ ಸರ್. ಆ ಟೈಮಲ್ಲಿ ಶಾರ್ಟ್ ಸರ್ಕ್ಯೂಟ್ ಯಾವ್ದು ಹಾಗೆ ನಿನ್ನೆ ಸಂಜೆ 5 ಗಂಟೆಗೆ ಆ ಒಂದು ಕಂಬದ ಮೇಲೆ ಬೃಹತ್ ಆಗಿರುವಂತಹ ಮರದ ಕೊಂಬೆ ಬಿದ್ದಿರುವಂತದ್ದು. ಇವತ್ತಿಗೂ ಕೂಡ ಈ ಕ್ಷಣ ಕೂಡ ತೆರವು ಮಾಡದಂತಹ ಪರಿಣಾಮ ಇನ್ನು ಕೂಡ ಇವರಿಗೆ ಇಲ್ಲಿರುವಂತಹ ವಾಸ ಮಾಡ್ತಿರುವಂತಹ ಜನರ ಮನೆಗಳಿಗೆ ಕರೆಂಟ್ ಪೂರೈಕೆ ಕೂಡ ತಾತ್ಕಾಲಿಕವಾಗಿ ಸ್ಥಗಿತ ಆಗಿರೋದ್ರಿಂದ ಈ ಭಾಗದ ಜನರು ಕೂಡ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಾಮರಾಜಪೇಟೆಯ ಮನೆಯೊಂದರ ಒಡೆ ಯಾವ ರೀತಿಯಾಗಿ ನೀರು ನುಗ್ಗಿ ಅವಾಂತರ ಆಗಿತ್ತು, ಮನೆಯವರೆಲ್ಲರೂ ಕೂಡ ಪರದಾಡ್ತಾ ಇರುವಂತ ಸಂದರ್ಭ ಬಂದಿದೆ, ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಚಾಮರಾಜಪೇಟೆಯಲ್ಲೇ ವಿದ್ಯುತ್ ಕಂಬ ಬಿದ್ದು ಸಾಕಷ್ಟು ಸಮಸ್ಯೆ ಉಲ್ಬಣಗೊಂಡಿದೆ. ಚಾಮರಾಜಪೇಟೆಯಲ್ಲಿ ಮರ ಬಿದ್ದು ಹಲವು ಅವಾಂತರಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಚಾಮರಾಜಪೇಟೆಯ 2ನೇ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಕರೆಂಟ್ ಕಂಬದ ಮೇಲೆ ಕೂಡ ಇಲ್ಲಿ ಮರದ ಕೊಂಬೆ ಬಿದ್ದಿರುವಂತದ್ದು. ಕರೆಂಟ್ ಕಂಬದ ಮೇಲೆ ಬಿದ್ದಂತಹ ಪರಿಣಾಮ ಕಂಪ್ಲೀಟ್ ಆಗಿ ಈ ಒಂದು ಏರಿಯಾದಲ್ಲಿ ನಿನ್ನೆಯಿಂದಲೂ ಕೂಡ ಕರೆಂಟ್ ಇಲ್ಲ. ಜೊತೆಗೆ ಅದರ ಕೆಲ ಭಾಗದಲ್ಲಿ ಪಾರ್ಕಿಂಗ್ ಮಾಡಿರುವಂತಹ ವೆಹಿಕಲ್ ಗಳ ಮೇಲೆ, ದ್ವಿಚಕ್ರ ವಾಹನದ ಮೇಲೂ ಕೂಡ ಇದೀಗ ಮರದ ಕೊಂಬೆ ಬಿದ್ದಿರುವಂತದ್ದು. ಇದರಿಂದ ದ್ವಿಚಕ್ರ ವಾಹನ ಹಾಗೂ ಒಂದು ಕಾರ್ಗೆ ಕೂಡ ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಬಟ್ ಇದು ಸಮಸ್ಯೆ ಏನಂದ್ರೆ ನಿನ್ನೆ ಸಂಜೆ 5 ಗಂಟೆಗೆ ಕರೆಂಟ್ ಕಂಬದ ಮೇಲೆನೆ ಬೃಹತ್ ಆಗಿರುವಂತಹ ಮರದ ಕೊಂಬೆ ಬೀಳುತ್ತೆ. ಬಟ್ ಇದುವರೆಗೂ ಕೂಡ ಅದನ್ನು ತೆರವು ಮಾಡುವಂತಹ ಕೆಲಸ ಒಂದು ಕಡೆ ಆಗಿಲ್ಲ. ಮತ್ತೊಂದು ಕಡೆಯಲ್ಲಿ ಈ ಒಂದು ಏರಿಯಾದಲ್ಲಿ ಕಂಪ್ಲೀಟ್ ಆಗಿ ವಿದ್ಯುತ್ ಪೂರೈಕೆ ಸ್ಥಗಿತ ಆಗಿರೋದ್ರಿಂದ ಇಲ್ಲಿರುವಂತಹ ಜನರು ಕೂಡ ಇದೀಗ ಸಮಸ್ಯೆಗೆ ಸಿಲುಕಿದ್ದಾರೆ. ಇಲ್ಲಿ ಮೊದಲಿಗೆ ಇಲ್ಲಿ ಜನರು ನಿನ್ನೆಯಿಂದಲೂ ಕೂಡ ಕರೆಂಟ್ ಇಲ್ಲದೆ ದಿನ ಕಳೆಯುವಂತಹ ಪರಿಸ್ಥಿತಿ ಈ ಭಾಗದ ಇಲ್ಲಿ ವಾಸ ಮಾಡ್ತಿರುವಂತಹ ಜನರದ್ದು. ಇಲ್ಲಿರುವಂತಹ ಜನರನ್ನೇ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಎಷ್ಟೊತ್ತಿಗೆ ಬಿತ್ತು ಸರ್? ಸರ್ 5:15 ಬಿದ್ದಿದೆ ಸರ್. ಸಾಯಂಕಾಲ 5:15 ಬಿತ್ತು. ಯಾರಾದ್ರೂ ಓಡಾಡ್ತಿದ್ರೆ ಹೆಂಗೆ? ಇಲ್ಲಿ ಯಾರು ಇರಲಿಲ್ಲ, ಮಳೆ ಬೇರೆ